ಕೆಲವೊಂದು ವಾಕ್ಯಗಳನ್ನ ನಾವು ನೋಡ್ಕೊಳ್ಳೋದಾದ್ರೆ, ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳಿವಳಿಕೆಯು ವಿವೇಕವೂ ಆಗಿದೆ. ಮತ್ತೆ ಇನ್ನೊಂದು ಕಡೆ ವಾಕ್ಯದಲ್ಲಿ ನೋಡ್ಕೊಳ್ಳೋದಾದ್ರೆ, ಕೀರ್ತನೆಗಳು 111ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಆತನ ಕಟ್ಟಳೆಗಳನ್ನು ನಡೆಸುವವರು ಪೂರ್ಣ ವಿವೇಕಿಗಳು, ಆತನ ಸ್ತುತಿಯು ನಿರಂತರವಾದುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಮೇನ್. ಸೊ ಏನಂತಂದ್ರೆ, ನಾವು ಯೆಹೋವನಿಗೆ ಭಯಪಟ್ಟು ನಡೆಯುವಾಗ ನಮ್ಮ ವಿದ್ಯಾಭ್ಯಾಸದಲ್ಲಾಗಲಿ, ನಮ್ಮ ಕೆಲಸದಲ್ಲಾಗಲಿ, ನಮ್ಮ ಬಿಸ್ನೆಸ್ಗಳಲ್ಲಾಗಲಿ ದೇವರು ದಯಪಾಲಿಸುವಂತ ಜ್ಞಾನವು ಕೆಲಸ ಮಾಡುವುದನ್ನು ನಾವು ಕಾಣಬಹುದು. ಆತನು ಕೊಡುವಂತ ವಿವೇಕವು ಉಪಯೋಗಿಸಲ್ಪಡುತ್ತಾ ಇರುವುದನ್ನು ನಾವು ಕಾಣಬಹುದು. ಆದ್ರಿಂದ ಪ್ರತಿ ದಿನವೂ ಪ್ರತಿ ಕ್ಷಣವೂ ದೇವರು ನಮ್ಮನ್ನ ನೋಡ್ತಾ ಇದ್ದಾನೆ. ಯೆಹೋವನ ಕಣ್ಣುಗಳು ನಮ್ಮನ್ನ ದೃಷ್ಟಿಸ್ತಾ ಇದೆ. ಯೆಹೋವನ ನಮ್ಮನ್ನ ನೋಡುತ್ತಾ ಇದ್ದಾನೆ ಎಂಬಂತ ಒಂದು ಭಯದೊಟ್ಟಿಗೆ ಆತನಿಗೆ ಭಯಪಟ್ಟವರಾಗಿ ಪರಿಶುದ್ಧವಾದಂತಹ ಜೀವನವನ್ನ ನಡೆಸೋಣ.